ಗೆಳೆಯರೆ, ಭಾರತ ಇವತ್ತು ಅತ್ಯಂತ ಹೆಚ್ಚು ಯುವಕರನ್ನು ಹೊಂದಿರುವ ದೇಶವಾಗಿ ಹೊರಹೊಮ್ಮಿದೆ. ಈ ಒಂದು ಯುವ ಪೀಳಿಗೆ ಭಾರತಕ್ಕೆ ಆರೋಗ್ಯಕರವಾಗಿದೆಯಾ, ಇವರ ಹತ್ರ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಹೋರಾಡುವ ಶಕ್ತಿ ಇದೆಯಾ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಯಾಕೆಂದರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ 2020 ವರದಿಯ ಪ್ರಕಾರ ಭಾರತದಲ್ಲಿ 1,53,052 ಜನ ಸೂಸೈಡ್ ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ. ಅಂದರೆ 2020ರಲ್ಲಿ ಪ್ರತಿದಿನ 419 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಅಚ್ಚರಿ ಅಂದರೆ ಮರ್ಡರ್ ಅಥವಾ ಕೊಲೆಯ ರೇಟ್ 2% ಇದ್ದರೆ ಇನ್ನು ಸೂಸೈಡ್ ರೇಟ್ 11.3ರಷ್ಟಿದೆ. ಅಂದರೆ ಕೊಲೆಯಿಂದ ಆಗೋ ಸಾವಿಗಿಂತ ಸೂಸೈಡಿಂದ ಆಗೋ ಸಾವೇ ಹೆಚ್ಚಾದಂತಾಗಿದೆ. ಇದರಿಂದ ನಾವು ಹೇಳ್ಬೋದು ಪ್ರತಿ ಗಂಟೆಗೆ ಭಾರತದಲ್ಲಿ 10ರಿಂದ 11 ಮಂದಿ ಜನ ಸೂಸೈಡ್ ಮಾಡಿಕೊಂಡು ಸಾವನ್ನಪ್ಪುತ್ತಾ ಇದ್ದಾರೆ. NCRB 2020 ಪ್ರಕಾರ ಭಾರತದಲ್ಲಿ 2020ರಲ್ಲೇ ಅತಿ ಹೆಚ್ಚು ಸೂಸೈಡ್ ಕೇಸ್ಗಳನ್ನು ಕಂಡಿದೆ. ಇವುಗಳಲ್ಲಿ ಅತಿ ಹೆಚ್ಚು ಕೇಸ್ಗಳು ಮಹಾರಾಷ್ಟ್ರದಿಂದ 13%, ನಂತರ ತಮಿಳುನಾಡು, ವೆಸ್ಟ್ ಬೆಂಗಾಲ್, ಮಧ್ಯಪ್ರದೇಶ ಹಾಗೆ ಕರ್ನಾಟಕದಲ್ಲಿ 6%ರಷ್ಟಿದೆ. ಕಂಪೇರ್ ಮಾಡೋದಾದರೆ ನಾರ್ತ್ ಇಂಡಿಯಾಗಿಂತ ಸೌತ್ ಇಂಡಿಯಾದಲ್ಲೇ ಹೆಚ್ಚು ಕೇಸ್ಗಳು ಕಂಡುಬಂದಿದೆ. ದಕ್ಷಿಣ ಭಾರತದಲ್ಲಿ ಶಿಕ್ಷಣದಲ್ಲಿ ಹಾಗೆ ಹಣದಲ್ಲೂ ಆರ್ಥಿಕವಾಗಿ ಸದೃಢರಾಗಿದ್ದರೂ ಕೂಡ ಕುಟುಂಬ ಹಾಗೂ ಸಂಸಾರದಿಂದ ಆಗೋ ಕಲಹದಿಂದಾನೇ ಹೆಚ್ಚು ಪ್ರಕರಣಗಳು ಕಂಡುಬಂದಿದೆ. 2019ರಲ್ಲಿ ವಕ್ರಿಸಿಕೊಂಡಿರೋ ಕೊರೋನಾ ಈ ಸೂಸೈಡ್ ಕೇಸ್ದಲ್ಲೂ ಪ್ರಮುಖ ಪಾತ್ರವನ್ನು ವಹಿಸಿರೋದು ಸುಳ್ಳಲ್ಲ. ನಾವೆಲ್ಲರೂ ನೋಡಿದ್ದೇವೆ, ಲಾಕ್ಡೌನ್ ಬಿದ್ದ ತಕ್ಷಣ ಭಾರತದಲ್ಲಿ ಆಗಿರೋ ಆರ್ಥಿಕ ಕುಸಿತ ಎಲ್ಲರನ್ನೂ ಚಿಂತೆಗೀಡು ಮಾಡಿತ್ತು. ಅದೇ ರೀತಿ ಸೂಸೈಡ್ಗಳಿಗೆ ಇತರೆ ಕಾರಣಗಳು ಒಂಟಿಯಾಗಿರೋದು, ಜೀವನ ಶೈಲಿಯಲ್ಲಿ ಬದಲಾವಣೆ, ಒತ್ತಡದಲ್ಲಿ ಕೆಲಸ, ಪ್ರೀತಿ ಪ್ರೇಮದ ಜಗಳ ಇವೆಲ್ಲವೂ ಪ್ರಮುಖ ಕಾರಣಗಳಾಗಿ ಕಂಡುಬಂದಿದೆ. 60% ಅಷ್ಟು ಸೂಸೈಡ್ ಕೇಸ್ 30ರಿಂದ 40 ಏಜ್ನವರೇ ಆಗಿದ್ದಾರೆ. ಹಾಗೆ 2020ರಲ್ಲಿ 8% ಸೂಸೈಡ್ ಕೇಸ್ ಸ್ಟೂಡೆಂಟ್ಸ್ಗಳಾಗಿದ್ದಾರೆ. ಇದಕ್ಕೆ ಕಾರಣ ಎಕ್ಸಾಮ್ದಲ್ಲಿ ಫೇಲ್ ಆಗಿರುವುದು, ಪೋಷಕರಿಂದ ಒತ್ತಡ, ಸಮಾಜದಿಂದ ದೂರ ಇಟ್ಟಿದ್ದು, ಪ್ರೇಮ ವೈಫಲ್ಯ, ನಿರುದ್ಯೋಗ ಅಂತ ರಿಪೋರ್ಟ್ ಪ್ರಕಾರ ಹೇಳಲಾಗಿದೆ. ಸೂಸೈಡನ್ನು ತಡೆಗಟ್ಟೋಕೆ ಅಂತಾನೆ ಕೇಂದ್ರ ಆರೋಗ್ಯ ಮಂತ್ರಿ ಆಗಿರುವಂಥ ಹರ್ಷವರ್ಧನ್ ಅವರು ಒಂದು ಹೆಲ್ಪ್ಲೈನ್ ಅನ್ನು ಕೂಡ ತೆಗಿತಾರೆ. ಅದರ ಹೆಸರು ಕಿರಣ್ ಹೆಲ್ಪ್ಲೈನ್. ಇದರ ಉದ್ದೇಶ ಸೂಕ್ತ ಸಮಯದಲ್ಲಿ ಕೌನ್ಸಿಲಿಂಗ್ ಮಾಡೋದು, ಸ್ಟ್ರೆಸ್ ಅಥವಾ ಒತ್ತಡದಿಂದ ಹೊರಬರೋಕೆ ಅವರಿಗೆ ಮಾರ್ಗದರ್ಶನವನ್ನು ಕೊಡೋದು ಇದರ ಮೂಲ ಉದ್ದೇಶ ಆಗಿತ್ತು. ಹಾಗೆ ಈ ಕಿರಣ್ ಹೆಲ್ಪ್ಲೈನ್ ಅಡಿಯಲ್ಲಿ 640 ವಾಲಂಟಿಯರ್ಸ್, 668 ಡಾಕ್ಟರ್ಸ್, 75 ಎಕ್ಸ್ಪರ್ಟ್ಸ್ಗಳನ್ನು ಕಿರಣ್ ಹೆಲ್ಪ್ಲೈನ್ನ ಅಡಿಯಲ್ಲಿ ಸಹಾಯಕ್ಕೆ ಅಂತ ನೇಮಕ ಮಾಡಲಾಗಿತ್ತು. 2017ರಲ್ಲಿ ಅಟೆಂಪ್ಟ್ ಟು ಸೂಸೈಡನ್ನು IPC ಸೆಕ್ಷನ್ 309 ಪ್ರಕಾರ ಕ್ರಿಮಿನಲ್ ಅಫೆನ್ಸ್ ಅಂತ ಕನ್ಸಿಡರ್ ಮಾಡ್ತಿದ್ರು. ಇದಕ್ಕಾಗಿಯೇ ಸೂಸೈಡ್ ಅಟೆಂಪ್ಟನ್ನು ಹಾಸ್ಪಿಟಲ್ದಲ್ಲಿ ಅಥವಾ ಪೊಲೀಸ್ ಸ್ಟೇಷನ್ದಲ್ಲಿ ಯಾರೂ ರಿಪೋರ್ಟ್ ಮಾಡ್ತಿರಲಿಲ್ಲ. ಸೂಸೈಡ್ ಕೇಸನ್ನು ಟ್ರ್ಯಾಕ್ ಮಾಡೋದಾಗಲಿ, ಅದನ್ನು ತಪ್ಪಿಸೋದಾಗಲಿ ಅಥವಾ ಅದಕ್ಕೆ ತಕ್ಕಂತೆ ಪಾಲಿಸಿಯನ್ನು ಜಾರಿಗೆ ತರೋದಾಗಲಿ ಸರ್ಕಾರಕ್ಕೆ ತಲೆನೋವಾಗಿತ್ತು. ಇದನ್ನು ಅರಿತ ಸರ್ಕಾರ ಮೆಂಟಲ್ ಹೆಲ್ತ್ ಆ್ಯಕ್ಟ್ 2017ರಲ್ಲಿ ಜಾರಿಗೆ ತರೋ ಮೂಲಕ ಅದರಲ್ಲಿ ಯಾರು ಆರೋಗ್ಯ ಅಥವಾ ಒತ್ತಡದ ಜೀವನದಿಂದ ಸೂಸೈಡ್ ಅಟೆಂಪ್ಟ್ ಮಾಡ್ತಾರೋ ಅವರ ಮೇಲೆ ಈ ಪನಿಷೇಬಲ್ ಅಫೆನ್ಸ್ ಜಾರಿ ಆಗದಂತೆ ಆದೇಶ ಹೊರಡಿಸುತ್ತೆ. ಹೆಚ್ಚುತ್ತಿರೋ ಸೂಸೈಡ್ ಕೇಸನ್ನು ತಡೆಗಟ್ಟೋಕೆ ವಿಶ್ವಸಂಸ್ಥೆ ಎಲ್ಲ ದೇಶಗಳಿಗೆ 2030ರ ಒಳಗೆ 30% ಆದರೂ ಸೂಸೈಡ್ ಕೇಸನ್ನು ಕಡಿಮೆ ಮಾಡಬೇಕು ಅಂತ ತಾಕೀತು ಮಾಡಿದೆ. ವಿಶ್ವಸಂಸ್ಥೆಯ 2018ರ ಪ್ರಕಾರ 197 ದೇಶಗಳಲ್ಲಿ ಕೇವಲ 40 ದೇಶಗಳು ಸೂಸೈಡನ್ನು ಕಂಟ್ರೋಲ್ ಮಾಡೋಕೆ ನ್ಯಾಷನಲ್ ಪಾಲಿಸಿಯನ್ನು ತಂದಿದೆ. ಆದರೆ ಅದರಲ್ಲಿ ಭಾರತ ದೇಶ ಇಲ್ಲ ಅನ್ನೋದೇ ನೋವಿನ ಸಂಗತಿ. ನ್ಯಾಷನಲ್ ಪಾಲಿಸಿ ಅಳವಡಿಸಿಕೊಂಡಿರುವ ದೇಶಗಳಲ್ಲಿ ಒಂದಾಗಿರುವ ಇಂಡೋನೇಷಿಯಾ ಪ್ರೋಗ್ರಾಮ್ ಕೆಳವರ್ಗ ಹರಪ್ಪನ್ ಅಂತ ಜಾರಿಗೆ ತರುತ್ತೆ. ಅದರ ಅಡಿಯಲ್ಲಿ ಕೆಳವರ್ಗದ ಕುಟುಂಬಗಳಿಗೆ ಅವರ ವಾರ್ಷಿಕ ಖರ್ಚಿನ ಅನುಗುಣವಾಗಿ 10% ಹಣವನ್ನು ಕೊಡೋದು, ಹಾಗೆ ಒಳಗೊಂಡಂತೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಒತ್ತು ಕೊಡೋದು, ಇದರಿಂದ ಅವರ ಜೀವನದ ಗುಣಮಟ್ಟ ಸುಧಾರಿಸುವಂತೆ ಮಾಡೋದು. ಭಾರತದಲ್ಲಿ NGO ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್ಗಳಾದಂಥ ಸಂಗತ್, ಹನ್ಕನನ್ ಇನ್ಸ್ಟಿಟ್ಯೂಟ್, ಆಸ್ರಾ ಇನ್ನೂ ಹಲವು ಸಂಸ್ಥೆಗಳು ಸೂಸೈಡನ್ನು ತಡೆಗಟ್ಟೋಕೆ ಶಿಕ್ಷಣ ಕೊಡೋದು, ಚರ್ಚೆ ಮಾಡೋದು, ನೋವಿನಲ್ಲಿ ಇರೋರಿಗೆ ಶೀಘ್ರವಾಗಿ ಸ್ಪಂದಿಸೋದ್ರ ಮೂಲಕ ಕಷ್ಟದಲ್ಲಿ ಇರೋರಿಗೆ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅನ್ನೋ ಭರವಸೆ ಕೊಡ್ತಾ ಇದ್ದಾರೆ. ಈ NGOಗಳು ಮೂಲವಾಗಿ ವಿದ್ಯಾರ್ಥಿಗಳು ಹಾಗೆ ನೌಕರರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಭಾರತದ ಕೇಂದ್ರದ ಸೆಂಟರ್ ಫಾರ್ ಮೆಂಟಲ್ ಹೆಲ್ತ್ ಲಾ ಆ್ಯಂಡ್ ಪಾಲಿಸಿ ಮೇಕಿಂಗ್ ಏನಿದೆ, ಇಂಡಿಯಾದ ನ್ಯೂಸ್ ಪೇಪರ್ಸ್ ಹಾಗೆ ಮೀಡಿಯಾದಲ್ಲಿ ಕಣ್ಣು ಹಾಯಿಸುತ್ತೆ. ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಹಾಕಿಕೊಟ್ಟಿರುವ ಮಾರ್ಗಸೂಚಿಗಳನ್ನು ಪಾಲನೆ ಮಾಡ್ತಾ ಇದ್ದಾರೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇರುತ್ತೆ. CMHLP ಮೀಡಿಯಾಗಳಿಗೂ ಟ್ರೈನ್ ಮಾಡುತ್ತೆ ಈ ಸೂಸೈಡ್ ಕೇಸ್ಗಳನ್ನು ಸರಿಯಾಗಿ ರಿಪೋರ್ಟ್ ಮಾಡೋಕೆ.
ಸರ್ಕಾರದ CMHLP ಕೂಡ ಸೂಸೈಡ್ ತಡೆಗಟ್ಟೋಕೆ ಸಂಶೋಧನೆ ಹಾಗೆ ತಂತ್ರಜ್ಞಾನವನ್ನು ಬಳಸ್ಕೊಳ್ತಾ ಇದೆ. ಉದಾಹರಣೆಗೆ ಸಮಾಜದಲ್ಲಿ ನೊಂದವರನ್ನು ಹೇಗೆ ಪತ್ತೆ ಹಚ್ಚಬಹುದು, ಅದರ ಜೊತೆಗೆ ಅವರಿಗೆ ಹೇಗೆ ಸಹಾಯವನ್ನು ಒದಗಿಸಬಹುದು ಅಂತ. ಇವೆಲ್ಲವೂ ಕೇಳೋಕೆ ಚೆನ್ನಾಗಿಯೇ ಇವೆ, ಆದರೆ ಎಷ್ಟರ ಮಟ್ಟಿಗೆ ಚಲಾವಣೆಯಲ್ಲಿ ಇದೆ ಅನ್ನೋದೇ ಅನುಮಾನ. ಸೂಸೈಡ್ ಕೇಸ್ಗಳನ್ನು ಇನ್ನಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡು ಒಂದು ಒಳ್ಳೆ ನ್ಯಾಷನಲ್ ಪಾಲಿಸಿ ತರೋ ಅವಶ್ಯಕತೆ ಇದೆ. ಯಾಕೆಂದರೆ NGOಗಳು ಅಂದ್ಕೊಂಡ್ರೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡೋಕೆ ಅದರ ಹತ್ತಿರ ಸಾಧನ ಅಥವಾ ಶಕ್ತಿಗಳು ಇರೋದಿಲ್ಲ. ನಮ್ಮ ಮಾನಸಿಕ ಸ್ಥಿತಿಗತಿಗಳು ಹತ್ತಿರದ ಸಂಬಂಧಿಕರು, ನಮ್ಮ ಮನೆ, ಶಿಕ್ಷಣ, ನಾವು ಕೆಲಸ ಮಾಡೋ ಸ್ಥಳದ ಮೇಲೆ ನಿರ್ಧಾರಿತವಾಗಿರುತ್ತೆ. ಅದಕ್ಕಾಗಿಯೇ ಜನರು ಇವೆಲ್ಲದರ ಜೊತೆಗೆ ಒಳ್ಳೆ ಒಡನಾಟದಿಂದ ಇರಬೇಕಾದ ಅವಶ್ಯಕತೆ ಇರುತ್ತೆ. ಇನ್ನು ಮನಸ್ಸನ್ನು ಶಾಂತವಾಗಿಡೋದು ಹೇಗೆ, ಒತ್ತಡವನ್ನು ನಿಭಾಯಿಸೋದು ಹೇಗೆ ಅಂತ ನಮ್ಮ ಮಕ್ಕಳ ಶಾಲಾ ದಿನಗಳಿಂದಲೇ ಯೋಗ ಮತ್ತು ಮೆಡಿಟೇಷನ್ ಮಾಡಿಸೋ ಮೂಲಕ ಟ್ರೈನಿಂಗ್ ಕೊಡೋದು ಒಳಿತು. ಹೀಗೆ ಮಾಡೋದ್ರ ಮೂಲಕ ತಕ್ಕ ಮಟ್ಟಿಗೆ ಆದರೂ ಸೂಸೈಡ್ ಕೇಸ್ಗಳನ್ನು ಕಂಟ್ರೋಲ್ ಮಾಡಬಹುದು ಅನ್ನೋದು ತಜ್ಞರ ಅಭಿಪ್ರಾಯ. ಇನ್ನು ಮನುಷ್ಯರು ಕಷ್ಟ ಆಗಲಿ ಸುಖ ಆಗಲಿ ಶಾಶ್ವತ ಅಲ್ಲ ಅಂದ್ಕೊಂಡು ಜೀವನ ಸಾಗಿಸಿದರೆ ಇನ್ನೂ ಉತ್ತಮ. ಗೆಳೆಯರೆ, ನಾನು ಕೊಟ್ಟಿರೋ ಎಲ್ಲ ಡಾಟಾಗಳು ಸರ್ಕಾರಿ ವೆಬ್ಸೈಟ್ಗಳಲ್ಲಿ ಲಭ್ಯ ಇದೆ, ಬೇಕಾದವರು ಚೆಕ್ ಮಾಡಬಹುದು. ಈ ವಿಡಿಯೋವನ್ನು ಶೇರ್ ಹಾಗೆ ಲೈಕ್ ಮಾಡೋ ಮೂಲಕ ಜನರಿಗೆ ಅರಿವನ್ನು ಮೂಡಿಸಿ ಅನ್ನೋದು ನನ್ನ ಉದ್ದೇಶ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.